ನಮಸ್ಕಾರ ರಿವ್ಯೂ ಚಾನೆಲ್ ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ತಿದೆ? ಹಾಗಾದ್ರೆ ಡಿಸೆಂಬರ್ 10ರ ಒಳಗಾಗಿ ರಾಜ್ಯ ಬಿಜೆಪಿಯಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗೋದು ಪಕ್ಕಾ ಅನ್ನುವ ಮಾಹಿತಿ ಬರ್ತಾ ಇದೆ. ಡೆಲ್ಲಿಯಲ್ಲಿ ಯತ್ನಾಳ್ ಟೀಮ್ ಬೀಡ್ ಬಿಟ್ಟಿತ್ತು. ಈಗ ಒಬ್ಬೊಬ್ಬರೇ ವಾಪಸ್ ಬರ್ತಿರೋದು. ಯತ್ನಾಳ್ಗೆ ಹಾಗಾದ್ರೆ ಶಿಸ್ತು ಸಮಿತಿಯಲ್ಲಿ ಏನು ಹೇಳಿ ಕಳಿಸಲಾಗಿದೆ? ಯಡಿಯೂರಪ್ಪ ಮಾತಿಗೆ ಜೈ ಎಂದ ಯತ್ನಾಳ್ ಅಚ್ಚರಿ ಕಾರಣ ಆಗಿದೆ ಈ ಬೆಳವಣಿಗೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಇದು ತಾತ್ಕಾಲಿಕವಾಗಿಯೋ ಅಥವಾ ನಿಜಕ್ಕೂ ದೀರ್ಘ ಬಾಳಿಕೆ ಬರಬಹುದೋ ಗೊತ್ತಿಲ್ಲ. ಅದಕ್ಕೆ ಕಾಲವೇ ಉತ್ತರ ಹೇಳಬೇಕು. ಮತ್ತು 10ನೇ ತಾರೀಕಿನ ಒಳಗಡೆ ಯಾವ ತೀರ್ಮಾನವನ್ನು ಪ್ರಕಟಿಸುತ್ತೆ ಹೈಕಮಾಂಡ್ ಅನ್ನೋದ್ರ ಮೇಲೆ ಒಂದು ಉತ್ತರ ಸಿಗಬಹುದು. ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ಅನ್ನೋದ್ರ ಬಗ್ಗೆ. 7ನೇ ತಾರೀಕಿಗೊಂದು ಮೀಟಿಂಗಲ್ಲಿ ಫೈನಲ್ ಆಗುತ್ತೆ. ಈಗ ವರದಿಯನ್ನು ತಗೊಂಡಿದೆ ಹೈಕಮಾಂಡ್. ಅದನ್ನು ಅಧ್ಯಯನ ಮಾಡಿ ಎರಡೂ ಕಡೆಯಿಂದ ಬಂದಿರೋ ದೂರುಗಳನ್ನು ಅಧ್ಯಯನ ಮಾಡಿ ಅಂತಿಮ ನಿರ್ಧಾರ ಪ್ರಕಟಿಸೋದಾಗಿ ಹೇಳಿರೋದಲ್ವಾ ಹೈಕಮಾಂಡ್. ಇದ್ರ ನಡುವೆ ದಿಢೀರ್ ಬದಲಾದ ಯತ್ನಾಳ್ ನಡವಳಿಕೆ. ಶಿಸ್ತು ಸಮಿತಿ ಅಧ್ಯಕ್ಷರ ಮುಂದೆ ನಿನ್ನೆ ಹಾಜರಾಗೋ ತನಕನೂ ಅಬ್ಬರ ಆರ್ಭಟ ಹಾಗೆ ಮುಂದುವರಿತಾ ಇತ್ತು. ಬಂದ ಮೇಲೆ ಅವರು ಆಡಿದ ಮಾತುಗಳನ್ನು ಕೇಳಿಸ್ಕೊಂಡಿರ್ತೀರಿ ನೀವು ಕೂಡ. ಶಾಂತವಾಗಿರೋಕೆ ಹೇಳಿದ್ದಾರೆ. ಹಾಗಾಗಿ ನಾನು ಕೂಡ ಸೈಲೆಂಟ್ ಆಗಿದ್ದೀನಿ. ಆದರೆ ಎಲ್ಲ ದೂರು ಕೊಟ್ಟು ಬಂದಿದ್ದೀನಿ. 6 ಪುಟಗಳ ರಿಪೋರ್ಟನ್ನು ಇಟ್ಟು ಬಂದಿದ್ದೀನಿ. 2008ರಿಂದ ಈಚೆಗೆ ಯಾವ್ಯಾವ ಟೈಮಲ್ಲಿ ಬಿ ಜೆ ಪಿಯಲ್ಲಿ ಏನಾಯಿತು, KJP ಕಟ್ಟಿದಾಗ ಏನಾಯಿತು, 2023 ಚುನಾವಣೆಯಲ್ಲಿ ಏನಾಯಿತು, 24 ಚುನಾವಣೆಯಲ್ಲಿ ಏನಾಯಿತು, ಯಾವ್ಯಾವ ಅವಧಿಯಲ್ಲಿ ಒಬ್ಬರ ಕೈಯಲ್ಲಿ ಒಬ್ಬರ ಹಿಡಿತದಲ್ಲಿ ಪಕ್ಷ ಇರೋ ಕಾರಣದಿಂದಾಗಿ ಎಲ್ಲೆಲ್ಲಿ ನಮಗೆ ಸಮಸ್ಯೆ ಆಗಿದೆ, ಇಂಥ ರಿಪೋರ್ಟ್ಗಳನ್ನೆಲ್ಲ ಇಟ್ಟು ಬಂದಿದ್ದಾರಂತೆ. ಅವರೇ ಹೇಳ್ಕೊಳ್ತಾ ಇರೋದು. ಮತ್ತು ಯಡಿಯೂರಪ್ಪನವ್ರ ವಿರುದ್ಧ, ಇಲ್ಲಿ ಪಕ್ಷದ ಚುಕ್ಕಾಣಿ ಹಿಡಿದಿರೋರ ವಿರುದ್ಧ ಎಷ್ಟೆಷ್ಟು ಕೇಸ್ಗಳಿವೆ, ಏನೇನು ಕಥೆ, ಯಾಕೆ ನಾವು ಈ ಹೋರಾಟ ಮಾಡ್ತಿದ್ದೀವಿ, ಯಾಕೆ ನಮ್ಮ ಆಕ್ರೋಶದ ಮಾತುಗಳು ಪದೇ ಪದೇ ಸಿಡಿತಿದ್ದಾವೆ ಅಂದರೆ ಇದಕ್ಕೆ ಅಂತ ಅವರು ಉತ್ತರ ಕೊಟ್ಟು ಬಂದಿದ್ದಾರಂತೆ. ಆದರೆ ಇಷ್ಟೆಲ್ಲ ಆದಮೇಲೆ ಹೈಕಮಾಂಡ್ ನಾಯಕರು ಕೊಟ್ಟ ಸಂದೇಶವೇನು? ತಾತ್ಕಾಲಿಕವಾಗಿ ಈ ಸಂದೇಶ ಕೊಟ್ಟಿದ್ದಾರೆ. 7ನೇ ತಾರೀಕು 10ನೇ ತಾರೀಕಿನ ಒಳಗಡೆ ಮಹತ್ವದ ನಿರ್ಧಾರ ಆಗತ್ತೆ. ಅದೇನು ಅಂತ ಎಲ್ರಿಗೂ ಕುತೂಹಲ ಇದೆ. ಈಗ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಮಾತಾಡಬಾರ್ದು. ಯಡಿಯೂರಪ್ಪ ವಿಜಯೇಂದ್ರ ಬಗ್ಗೆ ಹೇಳಿಕೆ ಕೊಡದಂತೆ ಹೈಕಮಾಂಡ್ ಕಿವಿ ಹಿಂಡಿ ಕಳಿಸಿದೆ ಅನ್ನೋದು ಕುತೂಹಲಕಾರಿ ಬೆಳವಣಿಗೆ. ಹೊರಗಡೆ ಬಂದ ಮೇಲೆ ಶಾಂತವಾಗೋಕೆ ಹೇಳಿದ್ದಾರೆ. ಬಟ್ ವಕ್ಫ್ ಹೋರಾಟಕ್ಕೆ ಬೆನ್ನು ತಟ್ಟಿದ್ದಾರೆ. ಹೋರಾಟ ಮುಂದುವರಿಲಿ, ಆಂತರಿಕ ವಿಚಾರಗಳು ಅದು ಇದು ಯಾವುದನ್ನು ಮೀಡಿಯಾ ಮುಂದೆ ಮಾತಾಡಲೇಬಾರ್ದು. ನಿಮಗೆ ಸಮಸ್ಯೆ ಇದೆಯಾ ಬಂದು ನಮಗೆ ಹೇಳಿ, ನಾವು ಅದನ್ನು ಸರಿ ಮಾಡ್ತೀವಿ. ಹೊರತಾಗಿ ಅಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ ನೀವು ಮಾತಾಡೋ ಹಾಗಿಲ್ಲ ಅನ್ನುವ ಕಟ್ಟುನಿಟ್ಟಿನ ಆದೇಶ ಆಗಿದೆ. ಅವರ ರಿಪೋರ್ಟನ್ನು, ಅವರ ದೂರನ್ನು ಸ್ವೀಕರಿಸಿ ಕಳಿಸ್ಕೊಟ್ಟಿದ್ದಾರೆ. ಹೋರಾಟ ಮುಂದುವರಿಲಿ, ಹಾರಾಟಕ್ಕೆ ಬ್ರೇಕ್ ಹಾಕಿ ಅಂತ. ಇಲ್ಲಿ ಯಡಿಯೂರಪ್ಪನವ್ರು ಹೇಳ್ತಾರೆ ಇದೇ ಹೊತ್ತಲ್ಲಿ, ಯತ್ನಾಳೇನು ಹೊರಗಿನವರಲ್ಲ, ನಮ್ಮವರೇ. ಅವ್ರಿಗೊಂದು ಅಸಮಾಧಾನ ಇದೆ, ಬೇಸರದಲ್ಲಿ ಆಡ್ತಿದ್ದಾರೆ. ಅದನ್ನು ಸರಿ ಮಾಡುತ್ತೆ ಹೈಕಮಾಂಡ್. ಅದೆಲ್ಲವನ್ನು ಸರಿ ಮಾಡೋಣ ಅನ್ನುವ ಮಾತನ್ನು ಇದೇ ಹೊತ್ತಲ್ಲಿ ಆಡ್ತಾರೆ ಯಡಿಯೂರಪ್ಪನವರು. ಅವರು ಮಾತಾಡ್ತಿದ್ರು ನಮಗೆ ಬೇಸರ ಇಲ್ಲ ಅಂತ ಅಚ್ಚರಿಯಾಗಿ ಹೇಳಿಕೆ ಕೊಡ್ತಾರೆ. ಅದಕ್ಕೆ ಯತ್ನಾಳ್ ಅವರು ಯಡಿಯೂರಪ್ಪನವರ ಮಾತಿಗೆ ಸ್ವಾಗತ ಅನ್ನುವ ಮೂಲಕ, ತಲೆದೂಗುವ ಮೂಲಕ ಮೊದಲ ಬಾರಿ, ಇತ್ತೀಚಿನ ದಿನಗಳಲ್ಲೇ ಮೊದಲ ಬಾರಿ ಯಡಿಯೂರಪ್ಪನವರ ವಿಚಾರದಲ್ಲಿ ಸಾಫ್ಟ್ ಆಗಿದ್ದಾರೆ ಅನ್ನೋದು ಕುತೂಹಲಕಾರಿ. ಯತ್ನಾಳ್ ಅವರು ಯಾರು ಹೊರಗಡೆಯವರಲ್ಲ. ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರುವುದವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ. ಉಚ್ಚಾಟನೆ ಅಂತ ಹೇಳ್ತಾ ಇದ್ರು. ಆ ತರದ್ದೇನು ಅಷ್ಟೊಂದು ಕಠಿಣ ಕ್ರಮ ಅದನ್ನ ನೀವು ವಿಶ್ಲೇಷಣೆ ಮಾಡ್ರಿ. ಇನ್ನು 10 ದಿವಸ ಸಮಯ ಇದೆ. 10 ದಿವಸ ನಂತರ ಗೊತ್ತಾಗ್ತೈತೆ ನಿಮ್ದು ಏನ್ ಆಗ್ಬಹುದು ಯತ್ನಾಳ್ಗೆ ಅಂತ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಬೇರೆಯವರಲ್ಲ, ಅವರು ಯಾವ್ದೋ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ, ಅವರು ನಮ್ಮವರೇ, ನಮ್ಮ ಪಕ್ಷದವರೇ ಅಂತ ಇವತ್ತು ಹೇಳಿದ್ರು. ಒಳ್ಳೆಯದು, ಸ್ವಾಗತ ಮಾಡ್ತೇನೆ. ಸೊ ಎರಡೂ ಬಣಗಳನ್ನು ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ಹೈಕಮಾಂಡ್ ಯಾವ ಫಾರ್ಮುಲಾವನ್ನು ರೆಡಿ ಮಾಡಿದೆ? ಈಗ ಈ ಹೊತ್ತಲ್ಲಿ ಯಡಿಯೂರಪ್ಪನವ್ರಿಗೂ ಮೆಸೇಜ್ ಬಂದಿದೆ ಅಂತಾಯ್ತು. ಯತ್ನಾಳ್ ವಿರುದ್ಧ ನೀವು ಯಾವುದೇ ರೀತಿ ರಿಯಾಕ್ಷನನ್ನು ಕೊಡಬೇಡಿ ಅಂತ. ಸುಮಾರು ದಿನಗಳವರೆಗೆ ಅದೇ ರೀತಿ ಹೇಳ್ತಾ ಇದ್ದಿದ್ದು ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ. ಅದರ ಅತಿರೇಕಕ್ಕೆ ಹೋದಾಗ BSY ಕ್ಯಾಂಪ್ನ ನಾಯಕರು ಸಿಡ್ದೆದ್ದು ಮೀಟಿಂಗ್ ಮಾಡಿದ್ರು, ಹೇಳಿಕೆಗಳನ್ನು ಕೊಟ್ಟರು. ಉಚ್ಚಾಟನೆ, ಒತ್ತಡ ಜಾಸ್ತಿ ಆಯಿತು. ಜಿಲ್ಲಾಧ್ಯಕ್ಷರುಗಳು ಒತ್ತಡ, ರಾಜ್ಯ ಮೀಟಿಂಗಲ್ಲೇ ನಡೀತು. ಇದೆಲ್ಲ ನೋಡಿದ್ದೀವಿ. ಹಾಗಾಗಿ ಈಗ ಯಡಿಯೂರಪ್ಪನವರು ಕೂಡ ಬದಲಾದ ಸ್ವರೂಪದಲ್ಲಿ ಹೇಳಿಕೆ ಕೊಡ್ತಾ ಇದ್ದು. ಯತ್ನಾಳ್ ನಮ್ಮವರೇ ಅಂತಿರೋದು, ಅಲ್ಲಿ ಯತ್ನಾಳ್ BSY ಮಾತಿಗೆ ಸ್ವಾಗತ ಅಂತಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಯತ್ನಾಳ್ ಅಬ್ಬರಕ್ಕೆ
ಬ್ರೇಕ್ ಹಾಕಿದ ಹೈಕಮಾಂಡ್ ಸದ್ಯಕ್ಕೆ. ಇನ್ನೊಂದು ವಾರದಲ್ಲಿ ಪ್ರಕಟವಾಗುವ ನಿರ್ಧಾರ ಹೇಗಿರಲಿದೆ ಅನ್ನೋದರ ಮೇಲೆ ಯತ್ನಾಳ್ಗೆ ಸ್ಥಾನಮಾನವೋ ಅಥವಾ ಯಾವ ಬಗೆಯಲ್ಲಿ ಸಮಾಧಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ಪರ್ಮನೆಂಟಾ ಅಥವಾ 4-5 ದಿನಗಳಿಗೆ ಅಷ್ಟೇ ಸೀಮಿತವ ಅನ್ನೋದು ಗೊತ್ತಾಗುತ್ತೆ. ಸುಮಾರು ಸಲ ಅವ್ರು ಕರೆದು ಬುದ್ಧಿ ಹೇಳಿದಾಗ 1-2 ದಿನ ಸೈಲೆಂಟ್ ಆಗಿರ್ತಾರೆ ಯತ್ನಾಳ್ ಅವರು, ನೋಡಿರ್ತೀವಿ ನಾವು. ಈ ಸಲನೂ ಹಾಗೆ ಪಾಠ ಮಾಡಿದ್ದಾರೆ, ನೀವು ಮಾಡ್ತಿರೋದು ಸರಿ ಇಲ್ಲ, ಹೋರಾಟ ಮಾಡಿದ್ದೀರಾ ಮಾಡಿ ಅಂತ. ಹಾಗಾಗಿ ಈಗ ಹೈಕಮಾಂಡ್ ಏನೋ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕಬೇಕು. ಅವ್ರಿಗೇನು ಸ್ಥಾನಮಾನ ಕೊಡದೆ ಬರೀ ಬಾಯಿ ಮಾತಲ್ಲಿ ಬುದ್ಧಿ ಮಾತು ಹೇಳಿ ಕಳಿಸಿದ್ರೆ ಹೆಚ್ಚು ದಿನ ಬಾಳಿಕೆ ಬರಲ್ಲ. ಇದು ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿ ಅಲುಗಾಡಲ್ಲ ಅನ್ನೋದಂತೂ ಹೈಕಮಾಂಡ್ ಕ್ಲಿಯರ್ ಮಾಡ್ತಾ ಇದ್ದು, ಯತ್ನಾಳ್ಗೆ ಯಾವ ಬಗೆಯಲ್ಲಿ ಬಲ ತುಂಬಲಿದೆ ಅನ್ನೋದೇ ಈಗ ಕುತೂಹಲ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.